ಕರ್ನಾಟಕದಲ್ಲಿ ಬಿಜೆಪಿ ಬೆಳಿಲಿಕ್ಕೆ ಯಡಿಯೂರಪ್ಪ ಅವರ ತ್ಯಾಗ ಅಪಾರವಾಗಿದೆ ಅಂತ ಹೇಳಿ ಅದಕ್ಕೂ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಸೇರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ಅವರು ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಕರ್ನಾಟಕದಲ್ಲಿ ಬಿಜೆಪಿ ಬಲವಾಗಿ ಬೆಳೆದು ಜನಮಾನಸದಲ್ಲಿ ನೆಲೆಗೊಂಡಿದೆ ಅಂತಂದ್ರೆ ಅದು ಮಾಜಿ ಪ್ರಧಾನಿ BS ಯಡಿಯೂರಪ್ಪ ಅವರ ಶ್ರಮ ಮತ್ತು ತ್ಯಾಗವೇ ಪ್ರಮುಖವಾದ ಕಾರಣ ಅಂತ ಹೇಳಿ ನರೇಂದ್ರ ಮೋದಿ ಅವರು ಅವರನ್ನ ಶ್ಲಾಘಿಸಿದ್ದಾರೆ. ಯಡಿಯೂರಪ್ಪ ಅವರು ರಾಜಕೀಯ ಜೀವನದ 50 ವರ್ಷದ ಮೈಲಿಗಲ್ಲು ಅಂಗವಾಗಿ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದರ ನಡುವೆ ಯಡಿಯೂರಪ್ಪ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮದಲ್ಲಿ ಓದಿದ್ರು. ಬಳಿಕ ಆ ಒಂದು ಪತ್ರವನ್ನ ಫ್ರೇಮ್ ಮಾಡಿ ಯಡಿಯೂರಪ್ಪ ಅವರಿಗೆ ಹಸ್ತಾಂತರ ಕೂಡ ಮಾಡಲಾಯಿತು. ಒಂದು ಕಾಲದಲ್ಲಿ ಬಿಜೆಪಿ ಕೆಲವೇ ಪ್ರದೇಶಗಳಲ್ಲಿ ಸೀಮಿತ ಆಗಿತ್ತು. ಪಕ್ಷ ಅಂತ ಅಂದ್ರೆ ತಪ್ಪು ಕಲ್ಪನೆ ಇತ್ತು. ಆದ್ರೆ ಯಡಿಯೂರಪ್ಪ ಅವರು ಆ ಕಲ್ಪನೆಯನ್ನ ದೂರ ಮಾಡಿ ದೇಶದ ಪ್ರತಿಯೊಬ್ಬ ಪಕ್ಷವೆಂತ ಹೇಳಿ ಬಿಜೆಪಿಯನ್ನ ಬೆಳೆಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದಾರೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೆಟರ್ ಅಲ್ಲಿ ಬರೀತಾರೆ. ಅಭಿಮಾನೋತ್ಸವವು ಕೇವಲ ಕರ್ನಾಟಕದ ಸಂಭ್ರಮವಲ್ಲ, ದೇಶದಾದ್ಯಂತ ಇರುವಂತಹ ಪಕ್ಷದ ಕಾರ್ಯಕರ್ತರಿಗೆ ಇದು ಸ್ಫೂರ್ತಿಯಾಗಿರುವಂತಹ ಕ್ಷಣ. ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗದ ಇಲ್ಲ, ಆದರೂ ಕೂಡ ಸಾರ್ವಜನಿಕ ಸೇವೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಬದುಕನ್ನೇ ಸಮರ್ಪಿಸಿದ ನಾಯಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದೇನೆ. ನನ್ನ ಮನಸ್ಸಿನಲ್ಲಿ ಯಡಿಯೂರಪ್ಪ ಅವರಿದ್ದಾರೆ ಅಂತ ಬರ್ತಿದ್ದಾರೆ. ಇದೇ ವೇಳೆ ಯಡಿಯೂರಪ್ಪ ಅವರೊಂದಿಗೆ ಹಲವು ವರ್ಷಗಳ ಕಾಲ ಹತ್ತಿರವಾಗಿ ಕೆಲಸವನ್ನ ಮಾಡಿದ ಅನುಭವವನ್ನ ಹಂಚಿಕೊಂಡಿರುವಂತಹ ಮೋದಿ ಅವರು ಯಡಿಯೂರಪ್ಪ ಅವರು ಸದಾ ಆತ್ಮೀಯ, ಪರಿಶ್ರಮ ಹಾಗೂ ನಮ್ರತೆ ಭಾವದಿಂದ ಇರುವಂತಹ ವ್ಯಕ್ತಿ. ಹೋರಾಟದ ಸಂದರ್ಭದಲ್ಲೂ ಕೂಡ ಯಶಸ್ಸಿನ ಕ್ಷಣಗಳಲ್ಲೂ ಅವರನ್ನ ನಾನು ನೋಡಿದ್ದೇನೆ. ಆದ್ರೆ ಯಾವ ಹಂತದಲ್ಲಿದ್ರೂ ಕೂಡ ಕರ್ನಾಟಕದ ಜನ ಮತ್ತು ಪಕ್ಷದ ತತ್ವಗಳ ಬಗ್ಗೆ ಅವರು ಬದ್ಧತೆ ಮಾತ್ರ ಎಂದಿಗೂ ಕೂಡ ಬದಲಾಯಿಸಿಲ್ಲ ಅಂತ ಹೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ಯಡಿಯೂರಪ್ಪ ಅವರು ರೈತರು, ಕಾರ್ಮಿಕರು, ಬಡವರು ಹಾಗೂ ಹಿಂದುಳಿದ ವರ್ಗದ ನಡುವೆ ನಿರಂತರವಾದ ಕೆಲಸವನ್ನ ಮಾಡ್ಕೊಂಡು ಬಂದಿರುವಂತವ್ರು. ರಾಜಕೀಯ ಜೀವನವನ್ನ ಅವರು ಕಟ್ಕೊಂಡಿರುವಂತವ್ರು. ಜನರ ವಿಶ್ವಾಸ ಮತ್ತು ಪ್ರೀತಿಯನ್ನ ಗಳಿಸಿ ಹಲವು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇಂದು ಕರ್ನಾಟಕದಲ್ಲಿ ಬಿಜೆಪಿ ವ್ಯಾಪಕ ಬೆಂಬಲ ಪಡೆದಂತಹ ಪಕ್ಷ ಬೆಳೆದಿರುವುದನ್ನ ನೋಡಿದಾಗ ನನಗೆ ತುಂಬಾ ಸಂತೋಷವಾಗುತ್ತೆ. ಆದ್ರೆ ಈ ಒಂದು ಅಡಿಪಾಯ ನಿರ್ಮಾಣಕ್ಕೆ ಎಷ್ಟು ತ್ಯಾಗ ಮತ್ತು ಪರಿಶ್ರಮ ಬೇಕಾಯಿತು ಅನ್ನೋದು ಹಳೆಯ ಪೀಳಿಗೆಯ ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತಿದೆ. ಯಡಿಯೂರಪ್ಪ ಅವರು ಅಭಿವೃದ್ಧಿಯನ್ನ ಎಲ್ಲಾ ವರ್ಗಗಳಿಗೂ ಕೂಡ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ವಸತಿ ಯೋಜನೆಗಳ ಮೂಲಕ ಹಿಂದುಳಿದಂತಹ ಸಮುದಾಯಗಳನ್ನ ಎತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಹಿಳೆಯರ ಆಶೆಯನ್ನ ಈಡೇರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಪತ್ರಗಳ ಮೂಲಕ ಸಂದೇಶವನ್ನ ನರೇಂದ್ರ ಮೋದಿ ಅವರು ಕೊಟ್ಟರು. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ಈಗ ನಮ್ಮದು.